ನಮ್ಮನ್ ಲಾಸ್ಟಿಗೆ ನನ್ನ ಚಾಪೆಯನ್ನು ಕಲ್ತಿ ಮಾಚಿಗೆ ಬರಕ್ ಮಾಡ್ತಾನೆ ಯಾವ ಕೊಡ್ತಾನೆ ನನ್ನ ಮಗ. ಕೊಡಿ. ಆಯ್ತು ಅಕ್ಕಾರೆ. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ಅಯ್ಯೋ ತಾಂಡೋದು ಅದೇ ಜಾಗಕ್ಕೆ ಹೋಗ್ತಾ ಇದ್ ಮಾತು, ಅದೇ ಜಾಗಕ್ಕೆ. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಲ್ಲಿ ಬಂದ್ರೆ ಸರ್ ನಾನ್ ನಿಮ್ಮ ಹತ್ರ ಒಂದೇ ಒಂದು ಡೈರೆಕ್ಟ್ ಮಾತಾಡಲ್ಲ ಸರ್. ಏನಕ್ಕೆ ಫೋನ್ ಮಾಡ್ತಾರೋ ಒಬ್ಬರನ್ನ ಕಂಟಿನ್ಯೂ ಮಾಡ್ಲಿಲ್ವಲ್ಲ ನನಗೆ ಸರ್. ನಾನು ಹೇಳಿ ಅಕ್ಕಾರೆ. ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಲ್ಲ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ್ ಕೇಳಿ ಅಕ್ಕ. ನಾವು ಬೇಕಾದ್ರೆ ನೋಡಿ ಎಲ್ಲಿ ತಂದ್ಕೊಡು ಅಂದ್ರೆ ಅಕ್ಕಿ ರಾಗಿ ಮಾಡಿರೋ ತಂದು ಕೊಡ್ತೀನಿ. ರಾಗಿ ಅಕ್ಕಿ ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೇನು ಕೊರತೆ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕಾರೆ ಮಾತ್ರೆ. ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ಹೇಳಿ, ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಲೈಫ್ ನನಗೆ ಆಲೇ ನಾ 3 ಸಲ ಮೆಟ್ನಾಗ ಹೊಡೆದಂಗ ಆತಕ್ಕ. ಯಾವಾಗ ಗಂಡ ತೀರೋಗ್ಯವ್ರಂದ್ರು ಇದನ್ನ ಕೇಳಿ ಒಂದು ಅರ್ಬೋ ಇದೆ, 2 ಡ್ರಾಯರ್ ಚೆನ್ನಾಗಿದಾವಕ್ಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆಗಳು ಕಡಿತಾವೆ, ಈಚೆ ಕಡೆ ಚಾಪೆ ಕೊಡ್ತಾರೆ ನಮ್ಮ ಮನೆಗೆ. ಅಲ್ಲೇ ಹೋಗಿ ಮನೆ ಅಲ್ಲ ಸರ್, ಒಂದು ನಿಮಿಷ. ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ನಾವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವಿಬ್ರು ಏನಕ್ಕೆ ಮಾಡ್ತಾರಪ್ಪ ನನಗೆ ಪರಮಾತ್ಮ. ಎಲ್ಲಿದ್ಯೋ ತಿರುಪತಿ ವೆಂಕಟರಮಣ ಸ್ವಾಮಿ. ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಯಲ್ಲಿ ಸೇರ್ಕೊಂಡು ಯಾವ್ದಾರ ಒಂದು ಟೆಂಪರಲ್ಲಿ ಮದುವೆ ಆಗ್ಬಿಟ್ಟು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇನ್ ನನಗೇನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ ಒಂದು 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು, ನಮ್ದು ಸಪ್ರೇಟ್ ರೂಮ್ ಇದೆ. ನಿಮ್ದು ಅಂಡರ್ವೇರ್ ಅದು ಅರ್ಧೋಗಿರೋದು ಹಾಕೊಂಬರ್ಬೇಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ಆ ತಿಕ್ಕುತ್ತವೆಲ್ಲ ತೂತ ಬಿದ್ದಿರೋದಾ ತಾಯಿ ಅಕ್ಕವೇ. ಈ ಮಳೆಗಾಲ ಟೈಮು ಸೊಳ್ಳೆ ಈಚೆಗಡೆ ಚಾಪೆ ಅಲ್ಲಿಗೆ ಹೋಗುವಂತಾರ. ನಮ್ಮ ಮನೆಗೆ ಕೇಳಿ, ನಮ್ಮ ಮನೆಗೆಲ್ಲ ಇನ್ನ ಮಕ್ಕಳು ಮರಿ ಎಲ್ಲ ಈಚೆಗೆ ಹಾಕ್ತಾರ. ತಾಯಿ ಸೊಳ್ಳೆ ಕಡಿಕೊಳಕಲ್ಲ, ನೀ ಕಾಲಿಗೆ ಬಿಡ್ತೀನಿ ಎಲ್ಲ ಬೇರೆ ಕಡೆ ನೋಡ್ತಾಳವು. ಅಲ್ಲ ಸರ್, ಒಂದ್ ನಿಮಿಷ ನಮ್ಗೂ ನೀವು ಮಾತಾಡಕ್ ಅವಕಾಶ ಕೊಡ್ಬೇಕು ಸರ್. ಎಷ್ಟು ಮಾತಾಡ್ತೀಯ ಅಕ್ಕ, ತಲೆ ನೋವು ಬಂತು, ನೆಗಡೆ ಮೂಗ್ ಬೇರೆ ಕಟ್ಕೊಂಡಂಗ ಆಗ್ತಾ ಐತೆ. ಒಂದು ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ನಿಮ್ಮ ಅಂಡರ್ವೇರ್ ಇದು ಪರಮಾತ್ಮ. ಯಾವ ದೇವ್ರು ಇಲ್ವೇನು ಪರಮಾತ್ಮ. ಅಲ್ಲ ಸರ್, ನಿಮ್ ಅಂಡರ್ವೇರ್ ತೂತಾಗಿದ್ಯಲ್ಲ, ಅದು ಮುಂದ್ಗಡೆ ಆಗಿದ್ಯಾ ಹಿಂದ್ಗಡೆ ಆಗಿದ್ಯಾ ಸರ್? ಅಲ್ಲ, ಮುಂದ್ಗಡೆ ಆಗಿದ್ರೆ ಹುಚ್ಚೋಯ್ಬೇಕಾರೆ ಹಂಗೆ ಏನ್ ತೆಗಿಯಂಗಿಲ್ಲ. ಹಿಂದ್ಗಡೆ ಆಗಿದ್ರೆ ಯೋರ್ಬೇಕಾರೆ ಏನು ಬಿಚ್ಚಂಗೆ ಇಲ್ಲ. ತೂತಾಗಿವಕ್ಕ ಅಷ್ಟೇ, ಇನ್ನ ಏನು ದೊಡ್ಡದಾಗಿಲ್ಲ. ನಮ್ ಕತೆ ಹೇಳಿದ್ರೆ ನೀವು ಏನಕ್ಕೆ ಎಲ್ಲ ಸುಟ್ಟಾಕಿದಾರಕ್ಕೋ ಮನೆಯಲ್ಲಿ. ಇದು ಏನೇನೋ ಎಲ್ಲೆಲ್ಲ ಹೋಗ್ತೀಯ ನೀನು ಹಂಗೆ ಹಿಂಗೆ ಅಂತ. ನಾನು ಎಲ್ಲೂ ಹೋಗಿಲ್ಲ. ಶ್ರೀರಾಮಚಂದ್ರ ಇದ್ದಂಗ ಅಕ್ಕ ನಾನು. ಹಂಗಾಯ್ತು ಅಂತ ನೀವು ಆತರ ಇದ್ರೆ ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ನಾಯಿ ಇದೆ. ನಾಯಿಗೆ ಅನ್ನಪನ್ನ ಹಾಕೊಂಡು, ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು, ಏನಿಲ್ಲ ಆಮೇಲೆ ಮನೆ ಸಾರಿಸ್ಕೊಂಡು ಆರಾಮಾಗಿ ಮನೆ ಹತ್ರ ಇರಿ ಸರ್. ಕಾರು ಪಾರು ತೊಳ್ಕೊಂಡು ಆಮೇಲೆ ನೈಟು ನಾನು ಬಂದ್ಮೇಲೆ ನನಗೆ ಡ್ರೆಸ್ ಚೇಂಜ್ ಮಾಡಿಸೋದು, ಸ್ನಾನ ಮಾಡಿಸೋದು ನನಗೆ. ಸ್ವಾಮಿ ಎಲ್ಲಿದ್ಯೋ? ಸಿಕ್ಕಂಬೂರ್ ಚೌಡೇಶ್ವರಿ ಹೋಗ್ತಾ ಆಯ್ತು. ಅಯ್ಯಪ್ಪ ಎಲ್ಲಿದ್ಯೋ? ಹೆಂಗು ಸೀರೆ ಇಟ್ಟಂಗ್ ಮಾಡ್ದಲ್ಲ ಪರಮಾತ್ಮ. ಇಷ್ಟು ದಿನ ತಕ ಒಂದೊಂದ್ ಚೂರು ಬೆಳಿತಿದಂಗೆ ಮಂಡೆ ಕೊಟ್ರೆ ಮುಂದಲ್ಲ. ಯಾವ್ದೇವ್ರು ಇಲ್ವೇನೋ ಪರಮಾತ್ಮ. ಸ್ವಾಮಿ ನಿಮ್ಮಮ್ಮ ಇನ್ನೊಂದ್ಸಲ ಮಾಡಿ ತಾಯಿ. ಅಲ್ಲ ಸರ್, ಈಗ ಕುಡುಕ್ ನನ್ನ ಮಗ ತಾಯಿನಾಕಿ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ರಿ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿದ್ ಗುಡ್ಡೆ ಆಗ್ತಿದೆ ಊರಾಗ್ಲೇ. ಅಯ್ಯೋ ಇವನೇ ಅಂತ ನಮ್ಮ ಮಾತ್ರ ನುಂಗಂಗ್ ಮಾಡಿನಲ್ಲ. ಲೈ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೈ ನೀನ್ ಬಿದ್ದೋಗಿದೆ ಇನ್ನೇನು. ಲೈ ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಲೈ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೈ. ಲೈ ನರಸಿಂಹ ಲೈ ಏನ್ ಹಂಗ್ ಹುಡುಕ್ತಿದ್ಯಾ? ಏನ್ ಮಾತ್ರೇನೋ?
ತಲೆನೋವು ಯಾರಿಗೋ ಹೇಳ್ತಿದ್ದೆ ಆ ಯಾರಿಗೋ ತಲೆನೋವು ನಮ್ಗೆ ಯಾವ್ದೋ ಅಜ್ಜಿನ ಕೆಣಕಿದ್ದಿ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಹಾ ಕಣಕಿದೀವ ಹ್ಮ್ ನರಸಿಂಹ ನರಸಿಂಹ ಏನ್ ಕರ್ಮನಪ್ಪ ನಮ್ಮನ್ನ ಅವನ್ಯಾರ ಮರ್ಬಿದ್ದು ಐತೆ ಕರೆಂಟ್ ಐತೆ ರೆಡಿ ಮಾಡು ಅಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಹ್ಮ್ ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರು ನೀರು ಇದ್ರು ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ ಅದಕ್ಕೆ ಹಂಗಾಗ್ತಾ ಐತೆ. ಇದೆ ಮಳೆ ಬರ್ಲಿಲ್ವನ? ತೋಲ್ಡ್ ಬಂದೈತ್ ಮಳೆ. ಏನ ಉಸ್ರ ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ 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 ನಮ್ಮನ್ನಕ್ಕೆ ಹುಚ್ಚ ಬೇಕು ನರಸಿಂಹ ನರಸಿಂಹ ಏನ್ರಿ ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ವಾಲೆ ಇಕ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರೆದಾರೆ ಇಂಗಲ ಕರೆಲಾರೆ ಇಂಗಲ ಕರೆಲಾರೆ ತುಲ್ಲಿನ ಕರೆಲ್ಲ ನಿಮ್ಮ ತುಲ್ಲಿನ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ ಯಾಕೋ ಹಸುರು ಹಂಗ್ಬಿಡ್ತೀಯ? ಉಷ್ಣತೆ ಕುಂತ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ಉಸಿರು ಬಿಡೋ ಜೋರಾಗೆ ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ ಈಗಲೇ ಉಸಿರಾಡಕ್ ಆಗಲ್ಲ. ಹಂಗ ತಿಳ್ಕಿರು ಗೊತ್ತಾಯಿಲ್ಲ ಒಂದ್ ತೊಟ್ಟಿ ಈಚೆ. ಮತ್ತೆ ತಿಕ್ದೊಳಗ್ ಕೈ ಇಕ್ಕೋ. ನರಸಿಂಹ 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 ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ. ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ? ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ, ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು. ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ನಿಮ್ ವಾಚನ್ ಯಾರ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ, ಈಚಿಗ್ ಬಾ ನರಸಿಂಹ 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 ಮಾತ್ರ ನುಂಗಿ ಅವ ಉಷ್ಣ. ನರಸಿಂಹ, ನಿಮ್ ಮಾತನ್ನ ಹಿಡ್ಕೊಂಡು ಹೋಗ್ತಾರ ನೋಡ ಯಾರು. ಹಿಡ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ. ನಮ್ಮ ಮನೆ ದೇವ್ರದದು. ಓಹೋ, ನೀನು ಕಂಡಾರ ಹೆಣ್ಮಕ್ಳನ್ನ ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ಇವ್ನು ಎಷ್ಟು ಜನ ಕೊಟ್ಟಿದ್ ನನ್ನ ಮಗ? ಬರೀ 150 ಸಲ ಅದನ್ನೇ ಹೇಳ್ತಾನೆ. ನಮ್ಮನ್ ಲಾಸ್ಟಿಗೆ ನನ್ನ ಚಾಪೇನು ತಲ್ದಿ ಮಾಜಿಗೆ ಬರಕ್ ಮಾಡ್ತಾನೆ. ಯಾವ ಕೊಡ್ತ ನನ್ನ ಮಗ. ಲೇ, ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ. ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದೋ ಹೋಗಿಲ್ಲ? ನಿನ್ಗೇನು ನಿನ್ನೇನು ಆಸ್ತಿ ಬರ್ಸ್ಕೊಂಡಿದ್ದೀನಿ? ಯಾಕೆ ಯಾವಾಗ ಅದನ್ನೇ ಹೇಳ್ತೀಯಲ್ಲ? ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋ ನಂಗೆ ಆಡ್ತೀಯ. ಈಗ ನೀನು ಒಪ್ಕೊ, ನಾಳೆನ ದಿವಸ ಒಂದೊಂದು ಪ್ಯಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಬೇರೆ ಕೊಡೋಣ.
ಮತ್ತೀಗ ಅವನ ಅಮ್ಮನಕ್ಕೆ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋವು ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ ಕಾಯಿನಕ್ಕೆ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನೀವ್ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಈಗ ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ಯಾರು ಕುಡ್ದ್ಬಿಟ್ಟು ಆತ್ ಮಾಡು. ಹಲೋ ಅಕ್ಕ ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ, ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ. ನಮ್ಮನ್ 3 ಬಾತ್ರೂಮ್ಗಳು ಮಾಡಿದಲ್ಲ ಅವ್ನ ತಾಯಿನಾಕೆ ಈಗ. ಏಯ್ ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ ಇಷ್ಟ ಆದಕ್ಕೆ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಡ್ದು ಯಾತ್ ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೇನ ಕುಡ್ದ್ಬಿಟ್ರೆ ಬಡ್ಕೊಳೋದೇನ ಕಾಯಿಲೆ ಐತೆ ಇವನಿಗೆ. ಏಯ್ ಒತ್ತ ಕಾಲು ಅನ್ನ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ತಿಕ್ಕ ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರ ಕುಡ್ದು ಬಡ್ಕೊಣ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವನು ಇಷ್ಟೊತ್ತಾದ್ರೂ ಮನೆಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಕ್ತಿಕ್ಲ ಕುಡುಕ್ತಿಕ್ಲ ನಾಟಿಗೆ ನರಸಿಂಹಣ್ಣ. ಲಕ್ಷ್ಮಿ ಬಂದಳ ಈಚೆಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚೆಗೆ. ಇಲ್ಲೆಲ್ಲ ಮನೆಗೆವ್ರಿ, ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಾ ಅಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಬರೋದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸಿದ್ದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದ್ದೀನಿ ನಿನಗೆ? ಈಗ ಮೂಡ್ ಬಂದ್ಬಿಟ್ಟು ಈಗ 10 ವರ್ಷ ಅದನ್ನ ನೋಡ್ತಾ ಮನಸ್ನಾಕಾರ ಆಯ್ತಾ? ಅದು ಮನಸ್ನಾಕಾರ ಆಯ್ತಾ? ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಬೆಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದು ಏನೇನ್ ನೋಡ್ದೆ ನೀನ್ ಹೇಳಪ್ಪ? ನೋಡ್ದೆ. ಏನ್ ನೋಡ್ದೆ?
ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚದ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ 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 ಚಿನ್ನು ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಚಾಪೆ. 12:30 ನಂಗೆ ನಿದ್ದೆ. ಅಯ್ಯೋ ಹೋಗತ್ತೆ 12:30 ರಾತ್ರಿ. ಏನಾರು ಬಂದೈತೆ ನಂಗ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಹತ್ತಗಡೆ ಬಿಡ್ಕೊಂಡ್ ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಸರ್ವತ್ತಾಗಿ ಫೋನ್ ಮನೆಕೇನಾರ್ಗು ನಿಂತೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು ಫೋನಗಳ ಇವನಾಡ್ದಂಗೆ ಕುಂತ್ಕೊಂಡಿದೀಯ. ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ. ಇನ್ನ ಚಾಪೆ ಗಟ್ಟಿ. ಚಿನ್ನು ನೀನ್ ತಾಯಿನಾಯ್ತು ಹೋಗ ನಿಲ್ಸೋದು. 8,750. ಅಯ್ಯೋ ಇವ್ರು ಉಂಟು ಗಳೆ ಬಟ್ಟೆ ಉಂಟು ಪೆಟ್ರೋಲ್ ಇದ್ರೆ. ಹಲೋ ಇಲ್ಲ ತುಲಿಕ ನೀವು ನಿಂತೋದ್ ಗಾಡಿ ಕಾಯಿನ ಹಾಕ್ತೀನಿ ಮಾತಾಡಿ ಅರ್ಧ. 8,750 ರೂಪಾಯಿ ದುಡ್ಡು ಬಡ್ಡಿ. ಒಂದೇ ಒಂದು ಕಂಪ್ನಿ ಅಷ್ಟು ಕೊಟ್ರಿ. ಹಲೋ ಅಣ್ಣ. ಹಲೋ ಹಲೋ ದುಡ್ಡು ಒಂದೇ ಒಂದು ಕಂಪ್ನಿ ಅಷ್ಟು ಕೊಡಿ. ಅಲ್ಲಿ ಇದ್ರ ಇದಕ್ಕೆ ಅಲೆ ಮತ್ತೆ ಹೋಗ್ತಾರ. ಅಲ್ಲ ದುಡ್ಡು. ಅಯ್ಯೋ ಇವರು ದುಡ್ಡು ಕೊಡ ನಿಮ್ಮನ್ನಲ್ಲ ದುಡ್ಡು ಕೊಡ ನಂದು. ಅಯ್ಯೋ ತಾಯಿನ ಹಾಕ್ಯ ಹೋಗಪ್ಪ. ಹಲೋ ಒಂದ್ ಗ್ಲಾಸ್ ನೋಟ್ ಕೊಡಿ ಸ್ವಾಮಿ. ಹಲೋ ದುಡ್ಡು 8,750. ಮೌ ತುಲ್ಲು ಅಷ್ಟು ತಾಯಿನ ಯಾವನಪ್ಪ ಹೇಳೋದು. ಹಲೋ ಅಯ್ಯೋ ಅಯ್ಯೋ ಇವ್ ನಮ್ಮನ್ನ ಹಾಕ್ಯ ಈಗ 3-4 ದಿನದಿಂದ ಅಚ್ಚುಕಟ್ಟಾಗಿದ್ನಪ್ಪ ಮಾತ್ರ ನುಂಗ್ದಂಗೆ. ಹಲೋ ಇವ್ರೊಬ್ಬ ತುಲ್ಲು ಹಾಕಿ ಇವ್ರು ನನ್ನ ಮಕ್ಳಿಗೆ ಏನ ತಿಕ್ಕ. ನಮ್ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಕುಂತಿದ್ದೀನಿ, ಕಾಸು ಬೇಕು ನನ್ಗೆ ಅಷ್ಟೇ. ಯಾ ಕಡೆ ಹಲೋ ಹಲೋ ಒಂದೇ ಒಂದು ಗ್ಲಾಸ್ ನೋಟ್ ಕೊಡ್ತೀರಾ ಪೆಟ್ರೋಲ್? ಅಮ್ಮ ನಿಮ್ಮ ಅಮ್ಮ ಹಂಗೆ ಅವ್ನು ಹಾಕ್ಯ ಬಾತ್ರೂಮ್ ಒಳಗನ ನೀವು ಏನೋ ಒಕ್ಕಣದ ತಿಕ್ಕಿ ಒಂದು ತಾಯಿನ ಕೇಳಾರ ನಮ್ಗೇನು ಹಾಳು ಮಾಡ್ತಾರೋ. ನಿಮ್ಮ ಅವತ್ತು ಅದು ಬರ್ದಿಲ್ಲ ನಾನು ಬಂದು ಕೈಗೆ ತೆಗೋಣ. ನಿಮ್ಮ ಅವತ್ತು ಯಾರು ಹೇಳು? ನಾನು ಲಲ್ಲಿ. ನಿಮ್ಮ ಮಗು ಎಷ್ಟು ಜನ ಕೊಟ್ಟಿಸ್ಕೊಂಡಿದ್ದಲ್ಲ ಸೂಳೆ ನಿನ್ ತಾಯಿನ ಹಾಕ್ಯ ನಿಮ್ಮ ಅಮ್ಮ ತುಲಿ ನಮ್ದೇ ಇಲ್ತಿ ಡ್ರಾಯರ್ ಅವ್ರದ್ದು ಊರ್ ಬಾಗ್ಲಾಗ ನೀನ್. ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ ಅಕ್ಕ ಚೆನ್ನಾಗಿದ್ದೀನಕ್ಕ ಅಂತ ಅಂದೆ. ಅಕ್ಕ ಯಾಕೋ ನನ್ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟೈತೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಏನ್ ಮಾಡ್ದೆ? ಮದ್ವೆಗೆ ಬಂದ್ ಗಲಾಟೆ ಮಾಡಿದ್ನ ಏನ್ ಮಾಡ್ದೆ? ನಾನ್ ನಿಮ್ಮ ಅಂತಕ್ಕೇನ್ ಬಂದಿಲ್ಲ, ಹುಡುಕೊಂಡು ಏನಿಲ್ಲ. ಅಕ್ಕ ಯಾಕೆ ನನ್ ಮೇಲೆ ಬೇಜಾರು ಮಾಡ್ಕೊಂಡೈತೆ? ಅಕ್ಕ ನನ್ನಪ್ಪ ಕೆರ ಪರಕೆ ತಗೊಂಡ್ ಹುಡಿತಲ್ಲೇ ನೀನ್ ತಾಯಿ ಈಗಲ ಸುಖವಾಗಿರೋಣ ಅಂತ ನಾವ್ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಡಿರೋದು? ನೀನ್ ಬೇಜಾರು ಮಾಡ್ಕೊಂತಿ, ಅಕ್ಕನು ಬೇಜಾರು ಮಾಡ್ಕೊಂಡಿದ್ದೆ. ನಾವ್ ಯಾಕೆ ಚೆನ್ನಾಗಿರೋದ? ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿ ಹೆಚ್ಚುಕಟ್ಟಾಗಿರೋಣ ಅಂತ ನಾವ್ ಮಾಡುದು ಆಗ್ಲಿ ಮೊದಲ. ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ? ನಾನು ಏನ್ ಮಾಡಿದ್ದೀನಿ ಅಕ್ಕಂಗಂತದ್ದು? ಏನನ್ನ ಬಂದ್ ಭಾಗ ಕೇಳಿದ್ದೀನಿ ನಾನು ಆಸ್ತಿಯಲ್ಲಿ? ಹೋಯ್ ಅಮ್ಮ ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ತನ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರದ ನರಸಿಂಹರಾಜ್ ಅಲ್ವಾ ನೀವು? ಓನಕ್ಕ ನಾವು ನರಸಿಂಹರಾಜು. ಮತ್ ನೀವೆಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ. ಹೋಯ್
ಅನ್ನ ತಿನ್ನ ಬಾಯಿ ಹೇಳ್ ತಿನ್ನ ಮಾತಾಡ್ಬೇಡ ಅಮ್ಮ, ನನಗೆ ತಲೆ ರೇಗಿಸ್ಬೇಡ. ಆಗ್ಲಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ 6 ತಿಂಗಳು ದುಡ್ಡು ಬಂದಿಲ್ವಾ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೇಳ್ತೀನಿ ಬಿಡ್. ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ಮ ಮನೆ ಹಾಳಾಗೋಗ, ನಿಮ್ಮ ಮನೆ ಎಕ್ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ಮ ಮನೆ ನಮ್ಮ ಮೊಟ್ಟೆ ಹೊರ್ದಂಗೆ ನಿಮ್ಮ ಮೊಟ್ಟೆ ಉರಿಯ, ನಿಮ್ಮ ಮನೆ ಹಾಳಾಗೋಗ, ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನ್ನ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ತಾಯಿನಾಕೆ ಸತ್ತರ್ ಮನೆ ಮುಂದೆ ಬಡ್ಕಂತಿರಲ್ಲ, ಮಿಂಟ್ರಿ ಗುಟ್ಟದ ಮುಂಡೆಲ್ಲ. ನಾನು ಪೋಸ್ಟನ್ ಅಲ್ಲ, ನಿಮ್ ನಮ್ ಕೊಡ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನು ಪೋಸ್ಟನ್ ಅಲ್ಲ, ಏನೂ ಅಲ್ಲ. ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಬಡ್ಕಂತಿರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನು ಪೋಸ್ಟನ್ ಅಲ್ಲ ಅಲ್ಲ ಅಲ್ಲ. ನನ್ ನೋಡಿ 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು ಕೊಡು ಕೊಡು, 6 ತಿಂಗಳು ದುಡ್ಡು ಕೊಡು 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 ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗ ಹೋಗಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ ನಿಮ್ ಫ್ರೆಂಡ್ಸ್ ಗಂಡ್ಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟರಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ, ಹೌದಿರಾ, ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕೆ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗಿ ಹೋಗ. ಏನ ಪೋಸ್ಟ್ನೇನ್ ಅಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನರ್ಸಿಯಪ್ಪ. ಖಂಡಿತ ಅಲ್ಲ ತಾಯಿ, ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ಫೋನ್ ಮಾಡ್ಬೇಡಿ, ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸ್ಟ್ಲಿ. ಇದು ಸಾರ್ ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ತಾಯಿನ ಕಿವಿನೇ ಕೇಳಲ್ಲ, ಹುಡುಗಿ ನೆನಪಂದು ಕುಂತೀವಿ. ಏನ್ ಮಾಡಿ ಸಾರು? ಖಾರ ಆರ್ದೈತೆ ಅಂತೆ. ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಓಯ್ ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊಡೆದಾಕ್ ಬಂದವ್ರೆ. ನಾನು ಅವಾಗಲೇ ತಗೊಂಬಂದಿವೆ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡ್ತತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ತಗೊಂಬ ನೆನ್ಸ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ, ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ. ನೋಡಿ ನೀನು ಬುದ್ಧಿವಂತ, ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರಿಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು, ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು, ಉದ್ದಿನಪ್ಪ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ.
ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ಕಿಲ್ದ್ರೆ ಇವ್ನು ಏನು ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ತಾಯಿನ ಹಾಕಿ ನನಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲಿ. ಅದು ಅನ್ನ ಇದು ಇದು ಎಣತ ಹೊಡೆಯಕ್ರೆ ಅನ್ನ ತಿನ್ನೋಣ ಸ್ವಾಮಿ ನಾವು. ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋ ಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ತಗೊಂಬಂದು ನಮ್ಮ ಮನೆಗೆ ಮಾಡ್ಕೊಂಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಕ್ಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಬುಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ, ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗಟ್ಟಿದ್ರು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಕುಡ್ದುಲ್ ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಿನ್ಬಿಡ್ರಿ. ಅದಕ್ಕೆ ನಾವು ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗೇನ ತಪ್ಪಿದ್ರೆ ನೀನ್ ತಿಂದು ನನ್ ಮಕ್ಕ ಉಗ್ಸ್ಬಿಡ್ಬೇಕಾರೆ. ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ ತಿಂದು ನನ್ನ ಮಕ್ಕುಗಿ ನಾನು ಉಗಿಸ್ಕೊಂತೀನಿ. ನೀನ್ ತಿಂದ್ಬಿಟ್ಟಿ ನನಗೆ ಮಕ್ಕುಗಿ ನಾನು ನೋಡೋಣ. ಊಟನ ಬೇಡ ಏನು ಬೇಡ ಹೋಗ ಪಿಕ್ಕೆ ತಗೊಂಡು ನಿಮ್ಮ ಅವು ತಿಂತ ಹೋಗಿ ನೀನು ತಾಯಿನ ಕೇಳಿದ್ರೆ ಊಟ ಈ ಕೂಕಂಡಲ್ಲ ಶಿವ ನಿಮ್ಮ ಸತಿರ ಅನ್ನ ತಿನ್ನ ಯೋಚಿಲ್ಲ ನನ್ನ ಮಕ್ಕಳು. ಒಂದ್ ನಿಮಿಷ ಹೇಳಿದ್ರೆ ಕೇಳಿಸ್ಕೊಳ್ಳಿ ನರಸಿಂಹಣ್ಣ. ನಾನು ಮಂಜುಳಾ ಅಂತ ಹೆಂಗ್ಸು. ಇದು ನಿಮ್ಮ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ ಅಲ್ಲ, ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಅಲ್ಲಲ್ಲ, ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತನಪ್ಪ? ಇಲ್ಲ ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಅದು ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೆ ಈಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕೊಂತೀಯ ನನ್ನ? ಇಲ್ಲ ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತಾರೆ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೆ ಈಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನ ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನೂ ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗೆ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಇಲ್ಲ, ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯೋ? ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ ಅಷ್ಟೇ ನಾನು.
ಒಂದು ಹೆಣ್ಣು ಒಂದು ಗಂಡು, ಅದಕ್ಕಿಂತ ದೊಡ್ಡವರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು ಗಂಡು. ಸಾರಿ ಎಷ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್. ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ಟು 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವಾ, ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ದೈವಾರಾಧನೆ ಮಾಡ್ಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ಬರೇ ಇರೋದು, 4 ಜನ ಅಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಕಾಯಿನಾಕಿ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಕಾಯಿನಾಕಿ. ಈಗ ಒಂದ್ ಶಿವ ಅಂತ ಕೂಟ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್? ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರ ಮನೆಯಲ್ಲಿ? ಇಬ್ರೇ ಇರೋದು, ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ, ನಿನ್ಗೇನೋ ತಿಕ್ಕ ನಿಂಕೊಂಡಿಕ್ತೇ, ನನಗೆ ತಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತಿದ್ರು, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರ ಮುಗಿದೋಗಿರ್ಲಿ ನಿಮ್ಗೆ. ಅಕ್ಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು? ಇವ್ರು ಏನಪ್ಪ? ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದು ಹೆಣ್ಣು ಒಂದು ಗಂಡು. ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತು. ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾರು ಇಬ್ರು ಇಲ್ಲ ಮಗ. ನಿಮ್ಮ ಏನು ಅಂತ ಕರೆದೆ ಮನೇಲಿ? ನೀನು ಏನಂತ ಕರೆದೆ ಹೇಳಿ? ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆತರ ಎಲ್ಲ ಮಾತಾಡ್ಬೇಡ. ಆಮೇಲೆ ಮಾತಾಡೋ ಸುಮ್ಮನಿರು. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ.
ನಾನ್ ಶಿಲ್ಪ. ಅಣ್ಣ. ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ನಿಮ್ಮ ಅಮ್ಮನ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ ನೀನು? ಅಲ್ಲ, ಅವರು ನಮ್ಮ ಮನೆಯವ್ರು ಇದಾರೆ, ಆ ತರ ಏನೋ ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ, ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಇದೇನಪ್ಪ ಇವಳು ಪಾಯನಕ್ಕೆ ಲಲಿತನೇ ಪರವಾಗಿಲ್ಲ. ಅಲ್ವಾ ನರಸಿಂಹಣ್ಣ, ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಮನೆಯವರು ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ, ಹೇಳಿ ಸರ್. ಅಣ್ಣ ನೀವ್ ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ನಿಮ್ಗೆ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದು? ಇಲ್ಲ, ದಿವಸ ಬರ್ತೀನಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರು ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ನಾನು, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರೆ ಬಿಡಿ. ಇವರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ದಾರೆ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ಹೋಗಿ ಚೆಕ್ ಮಾಡ್ತಿದ್ರಾ? ಬ್ಲಡ್ ಹೋಗಿ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾರಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದ ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ. ಯಾವಾಗನ ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟು ಜನ ಅಕ್ಕಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕಲ್ ನೀವು? ಯಾವ ದೇವ್ರ ಹಾಕಲ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವ್ ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡು ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಕ್ಕಾಗತ್ತೆ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂಥ ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಹಲೋ ಹಲೋ. ನಿಮ್ಮ ತುಳಿನ ತುಣ್ಯ ಕೈಕೆ ಸೋಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ತಾಯಿನ ಅವ್ರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ. ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಎಲ್ಲಿ ಇರೋದು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಶ್ರೀರಾಮನ ಹೆಂಡತಿ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದೋಗ. ಇಲ್ಲಡಿ. ಅಲೋ
ಹಲೋ. ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ, ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು. ನಾನು ಅವಾಗ ಅಂತೀನಿ. ಏನಂತೀಯ? ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ನಾಯಿನಾಕ್ಯ ಯಾವ್ದೋ ಜನ್ಮದಲ್ಲಿ ನಾಯಿಯಾಗಿ ಹುಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಟ್ಟೆ ತಿರಿಕಂತು ನೀನ್ ಬಡ್ಕೊಳ ನೋಡಿ. ಯಾರು ನಾಯಿ ಗೊತ್ತಾ ಮಗ ನಾಯಿ? ಅದ್ಯಾವ್ದೋ ನಾಯಿ ಕುನಿ ಇಟ್ಟೆ ತಿರಿಕಂತು ಸಾರ್. ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲೊಂದ್ ನಮ್ಮ ಮನೆ ಬಾಗ್ಲ ನಾಯಿ ಕುನಿ ನೀವ್ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರಿಕೆ ಅಂತು ಶಿಲ್ಪ ಅವ್ರೆ. ತಡೀರಿ ಅವ್ರು ನಮ್ಮ ಮನೆಯವ್ರು ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ ಹೋಗ್ರಿ. ಹೋಗ್ಬಿಟ್ ಬಾ ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು. ಇನ್ನೇನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ, ಈಗೇನ್ ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು. ಅವ್ರನ್ನ ಕೈ ಕಾಪಾಡಿ ನಿಮಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟು ದಿನ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತಂದ್ರೆ ಇದು ನಿಮ್ಮ ಯಜಮಾನ್ರು ಎಷ್ಟು? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನಾ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನಾ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನು ಹಿಡ್ಕೊಂಡು ನಾನ್ ನೀವಿ ಪಾವಿ ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ಎಷ್ಟು ಜನ ಕೊಟ್ಟಿ ಸುಮ್ಮನೆ ಮುಂದೆ ನಾನು ನಾಯಿ ಕೆಟ್ಟೋದ್ನಲ್ಲ ಚಿನಾಲಿ ಅನ್ನ ತಿನ್ನಪ್ಪ. ಹಲೋ ಉಂಟು ನೀನ್ ಹಂಗೆ ಹೊಡೆಯೋದು ನೀನ್ ಸಾಯನ ಹಾಕ್ಯ ಬೆಟ್ಟು ಬಿದ್ನಲ್ಲ ನೀನ್. ಹಲೋ ನಿಮ್ಮ ತುಳಿಕ ನೀನ್. ಹಲೋ 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 ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಇಷ್ಟೆಲ್ಲ ಇನ್ನೇನೈತಿ ಮೈಯಾಗೆಲ್ಲ ಶರೀರದಲ್ಲಿರೋದೆಲ್ಲ ಏನಿಲ್ಲ. ಈಗ ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತೆ? ಎಲ್ಲ ಸೌಲಭ್ಯ ಎಲ್ಲ ನೋವು ಐತೆ ಅಂತಂದ್ರೆ ಇನ್ನೇನ್ ಹೇಳೋದೈತಿ? ಅಲ್ಲ, ನಿಮ್ಗೆ ಏನೇ ಅದ್ರಲ್ಲಿ ಯಾವುದೇ ನೋವು ಇರ್ಲಿ ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಪಿತ್ತ, ಕಫ, ವಾಂತಿ ಏನೇ ನಾವು ಅಂದ್ರೆ ನಾನು ಹೇಳಬೇಕು ನಮ್ಗೇನು ಕಫ ಗಫ ಈ ಕೇಳಿ ಅಣ್ಣ, ನಿಮ್ಗೆ ಪಿತ್ತ, ಕಫ, ವಾಂತಿ ಎಲ್ಲ ಏನಿದ್ರು ನಾವು ನಿವಾರಣೆ ಮಾಡ್ತೀವಿ. ನೋಡೋಣ, ನಿಮ್ಗೆ ಪಿತ್ತ, ಕಫ, ವಾಂತಿ ಬೇದಿ, ಕಫ, ಬೆನ್ನು ನೋವು, ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅಂತ ಒಂದೇ ಸಮುಖ ಅದೆಲ್ಲ ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನೋವು, ನಮ್ಗೆ ಅದೇ ನನಗೆ ಬೆಳಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಏನಿಲ್ಲ ಎಲ್ಲಿ
ಪೊಲೀಸ್ ನೋಡ್ತಾರೆ ಮೂಡ್ ಬಂದೈತೆ ನಂಗೆ ಮೂಡ್ ಬಂದೈತೆ ನಂಗೆ. ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಕಿ ಬರ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ ನಿಮ್ಮ ಅಮ್ಮ ತೊಳಿದ ವೆಟ್ಟೆ ಕೂಡ ಹಾಳು ಮಾಡಿ ಹಾಕಿ ಬರ್ತಿರಲ್ಲ ನಿಮ್ಮ ತೊಳಿನ ಕಾಯಿನ ಹಾಕಿ ಮನೆ ಕಾಯಿ ಮಾಡ್ತಾರೆ ವರ್ಷ ನಾನು ಯಾಕೆ ಅಂತ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ನೀಟಗಡೆಗೆ ಮನೆ ಚೆನ್ನಾಗಿ ಮಾಡ್ದಲ್ಲ ನೀನ್ ಕಾಯಿನ ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆದು ಬಿತ್ತು ಕಾಯಿನ ಹಾಕಿ ಈಚೆ ಕಡೆಗೆ ಹಾಕಿತ್ತಲ್ಲ ಚೆನ್ನಾಗಿ ಯಾವ ಊರ್ ಯಾಕೆ ಏನಾಯ್ತು? ನಮ್ಮ ಈಚೆ ಕಡೆಗೆ ಹಾಕಿ ಹೊಸರಾಗ ಮನೆ ಕಡೆ ಬಂದಿದ್ದು ಸೊಳ್ಳೆ ಕಳ್ಸ್ಕೊಂಡು ಕಾಯಿನ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚೆನ್ನಾಗಿ ಸಿನಿಮಾವು ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಕಿ ಗೊತ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ ನಿಮ್ಮ ಅಮ್ಮನ್ ತುಳಿಂದ ತುಳ್ನಾಕ ವೆಟ್ಟೆ ಕೂಡ ಹಾಳು ಮಾಡಿ ಆಚೆ ಮುಂತಿರಲ್ಲ ನಾವ್ ಎಲ್ಗೋ ಕಾಯಿನ ಈಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮ ಈಗ ಎಲ್ಲಿ ಹೋಗೋಣಪ್ಪ ನಾವು ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಹಾಕ ನೀವು ಆತರ ಬಾತ್ರೂಮ್ ನಿಮ್ ಹೆಣ್ಮಕ್ಳು ನಿಮ್ ತಿಕ್ಕ ನಿಮ್ ಸಾಮಾನೆಲ್ಲ ನೋಡ್ರಿ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರಳ ಕೂತ್ಕಂತಿರಲ್ಲ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಮತ್ತೀಗ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರ ಇಲ್ಲಿಂದಾನೆ? ಹೌದಾ? ಆ ಸೊಳ್ಳೆ ಮತಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಓ ಹಂಗೆ ಬಿಚ್ಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚ ಎಲ್ಲ ಹಂಗೆ ಒರ್ಸ್ಕೊಂತೀರ ಅದನ್ನೇ? ತೊಳ್ಕಣಕ್ ಹೋಗ್ತಿರಲ್ಲ ಅದ್ರ ಮುಗುರುಸ್ ಗಿಗುರುಸ್ ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ಅದ್ರ ನೀರೊಳಿಕೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಗಿಡ ಮರ ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ. ರೇ ಇಲ್ಲ ಇಂಗ್ಲೀಷ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ ಫಸ್ಟ್ ಎರಡು ಒಂದು ಸರಿ ಮಾಡ್ಬೋದು. ನಿಮ್ಮ ಒಳ್ಳೇದಕ್ಕೆ ಕೆಲವೊಂದ್ರಿಗೆ ಹೇಳ್ತಿರೋದು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೇನೋ ತೊಂದರೆ ಆಗುತ್ತೆ ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಇಲ್ಲ ನೀನು ನಾಳೆದು ಏನ್ ಮಾಡ್ತೀವಿ ಗೊತ್ತಾಪ ನರಸಿಂಹರಾಜು, ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಕ್ಕ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಏನಪ್ಪಾ ನೀನು ಹಂಗ್ ಮಾಡದ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದ್ಮಿ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ನಿಂಗೆ. ಖಾಲಿ ಬಾಟ್ಲಿ ತಗೊಂಡೋಗ್ಬಿಡು, ಅದಕ್ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ಬೆಳಿಗ್ಗೆ ಮಾಡ್ತೀವಿ
ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳಿದ್ರು. ಬಿಸ್ಲರಿ ಬಾಟ್ಲಿ ತಗೊಂಡೋಗಿ ಎಲ್ಲ ಮಣ್ಣಿದ್ದು ಹಾ ಯಾಕೋ ತಲೆ ಮಾಡ್ಕೊಂಡಂಗ ಆಯ್ತು ಮಣಿಕೊಂತೀವಿ. ಇನ್ನೇನ್ ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ಯಾರು ಹೇಳಿ ನೀವು? ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರು ಹೋಗೋಣ, ಬರ್ತೀರಾ ಈಗ? ಇಲ್ಲ ಸರ್ ಬರಲ್ಲ, ಅಲ್ಲ ರೀ, ಬೆಂಗಳೂರು ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ಮನೆಗೆ ಮಕ್ಳು ಮರಿದಾರೆ, ಮಗರಿದಾರೆ, ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಆಮೇಲೆ ನಿಮ್ಮ ಹತ್ರ ಆತ್ಮೀಯ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವ್ ಅದ್ರಾಗ ಅನುಭವಸ್ಥರು ಅಲ್ವಾ? ನರಗ್ನಳ್ಳಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವದಿಂದ ಹೋದ್ರೆ ಹೆಂಗೆ ವೆರೈಟಿ ಮಾಡ್ಬೋದು, ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲ ಇದು ಮಾಡ್ತೀವಿ. ಬೆಳಿಗ್ಗೆ ಏನ್ರಿ ಅಪರೂಪಕ್ಕೆ ಮಾಡಿದೀನಿ, ನೀವ್ ನಾಳೆ ಕಟ್ ಮಾಡ್ತಿದ್ದೀರಾ? ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ವಾ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನ ನೋಡ್ತೀರಾ ಯಾವ್ದನ? ಮಾತಾಡ್ಬೇಕು ನೋಡ್ರಿ, ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ರ ಹಾಕೊಂತಾರೆ, ಎಲ್ಲ ಫೋಟೋ ತಕ್ಕಂತಾರೆ, ಮೊಬೈಲ್ ಇದೇ ಮಾಡ್ಕೊಂತಾರೆ ಅಂತ ಹೋಗಿ ಈಗ ನಾವು ಮನೆ ಮಕ್ಕಳ ಮನೆ ಮಾಡಿದ್ರೆ ನಮ್ಗೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೇನೋ ಅಂತಾರೆ ಎಲ್ಲ ಕೊಡ್ತಾಂಡಿದ್ರು. ಅಲ್ಲ ನೀ ಯಾವ್ದಾನ ಪ್ಲೀಸ್ ನಮ್ಗೊಂದ್ ಯಾವ್ದಾನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದಾನ ಒಂದೇ ಒಂದು. ಸರ್ ಅಲ್ಲಲ್ಲ, ನೀವು ಇದೇನು ನಾವು ನೋಡಿ ನಿಮ್ಗೆ ಮಾತ್ರ 2 ಮಾತ್ರ ನಿಮ್ಗೆ ತಲೆ ಬರ್ತಾ, ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಕಲ್ಲ ನಾವೇನು ಇದು ದಳ್ಳಾಳಿ ಬೇಕಾಗಿದೆ ನಮ್ಮನ್ನ. ಅಲ್ಲ ನಾವು ಅಲ್ಲ ನೀವು ನೋಡಿ, ಇದು ಯಾವ್ದನ್ನ ಒಳ್ಳೆ ರೀತಿ ಮಾತಾಡಿ, ಅದ್ರ ನಮ್ಗೆ ಬಾರಿ ಏನೇನೋ ಕೆಟ್ಟ ಮಾತಾಡ್ತಾರೆ. ಅಲ್ಲ ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪ ಏನಂದ್ರು ಅಂದ್ರೆ, ಅವ್ರು ಯಾರೋ ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾವ್ದಾನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೀವಿ ಡೈರೆಕ್ಟ್. ಲಲಿತಮ್ಮ ನಂಬರ್ ಕೊಡ್ತೀವಿ. ನಮ್ಗೆ ಯಾವ ಯಾತ್ರೆಗಳೇನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವ್ರನ್ನ ಎಲುಬು ತಗೊಂಡು ಮಾಡೋದು, ಅದು ಬರವಲ್ಲ ಅದು. ಅಲ್ಲ ಈಗ ಆ ಲಕ್ಷ್ಮಮ್ಮಂದ ಯಾರ್ದಾನ ಅವ್ರದಾನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ, 1 ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪ ತಲೆ ಮಾಡ್ಬಿಡಿ ನಾವು. ಯಾರು ಕೃಷ್ಣಪ್ಪ ಯಾರು ಕೃಷ್ಣಪ್ಪರ ಏನ್ ಮಾಡಿದ್ರೆ ಕೃಷ್ಣಪ್ಪರ ಸೊನ್ನೆ ಕೃಷ್ಣಪ್ಪ ಮಾತಾಡೋದು ಎಲ್ಲಿದ್ದೀರಾ? ಏನ್ ಮಾಡಿ ಫೋನ್ ಮಾಡ್ತಾರೆ, ಮಾತಾಡ್ತಾರೆ.
ನೀನ್ ಹೇಳಿದ್ದು ನೀವು ನಮಗೆ ಮಾಡ್ಬೇಡಿ, ನಿಮ್ಗೆ ನಾನು ಬೆಳಗ್ಗೆ ಮಾಡ್ತೀನಿ ಬಿಡೋಣ. ಏ ಕೃಷ್ಣಪ್ಪಣ ಮಾತ್ ಹೇಳ್ರಿ ಏನನ್ನ. ಹಲೋ, ಏನೇನ್ ಚಂದ್ರಶೇಖರ್ ಫೋನ್ ಮಾಡೋದು ಮಾತಾಡಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಮಾಡ್ತೀನಿ. ನನಗೆ ಈಗ ನನಗೇನ ತಲೆ ಬಿಸಿ ಆದಂಗೆ ಆಯ್ತು. ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಕೈ ಮಾಡ್ತೀನಿ. ನಾನು ನಿಮ್ಗೆ ಕೊಡಿದ್ರ ನೀವು ಯಾಕೆ ನರಸಿಂಹರಾಜು, ನಾನ್ ಚಂದ್ರಶೇಖರ್. ಈಗ ನಿಮ್ಗೇನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಇಲ್ಲ, ನೀನು ನಾಳೆದು ಏನ್ ಮಾಡ್ತೀವಿ ಗೊತ್ತಪ್ಪ ನರಸಿಂಹರಾಜು, ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ. ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟರ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಏನಪ್ಪ ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು? ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡು ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರು ಹೋಗೋಣ, ಬರ್ತೀರಾ ಈಗ? ಅಲ್ಲ ರೀ, ಬೆಂಗಳೂರು ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಮಕ್ಳು ಮಾಡಿದ್ರೆ ಮಗರಿದ್ದಾರೆ ಹಂಗೆಲ್ಲ ಇಲ್ಲ. ನಾವು ಹೊರಗ ನೋಡಿ ಆಮೇಲೆ ನಿಮ್ಮ ಹತ್ರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ, ಈಗ ನೀವ್ ಅದ್ರಾಗ ಅನುಭವಸ್ಥರು ಅಲ್ವಾ? ನರಗ್ನಳ್ಳಿ ಕೃಷ್ಣಪ್ಪ ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ. ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಇಟ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಹುಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ. ತಿರ್ಗಾ ನಿಂಗೆ ಖಾಲಿ ಬಾಟ್ಲಿ ತಗೊಂಡೋಗ್ಬಿಡು. ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ಬಿಸ್ಲರಿ ಬಾಟ್ಲಿ ತಗೊಂಡು ಹಾ ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ಮಾಡ್ಕೊಂತಾರೆ ಅಂತ ಹೋಗಿ ಈಗ ನಾವು ಮನೆಗೆ ಮಕ್ಕಳ ಮೇಲೆ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೆ ಎಲ್ಲ ಕೊಡ್ತಾಂಡಿಲ್ಲ ಅವರು. ಅಲ್ಲ ನೀ ಯಾವ್ದಾನ ಪ್ಲೀಸ್ ಒಂದ್ ಯಾವ್ದಾನ ಒಂದ್ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ರಿ ಅದನ್ನ ಒಂದೇ ಒಂದು. ಅಲ್ಲಲ್ಲ ನೀವು ಇಲ್ಲರು ನಾವು ನೋಡಿ ನಿಮ್ಗೆ ಮಾತ್ರ 2 ಮಾತ್ರ ನಿಮ್ಗೆ ಕಳೆ ಬರ್ತಾ ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ.